ಪಾಪ ಬೋರ್ರಪ್ಪ ಹೊಸಾರುನು ನಾಟಿ ಕೋಳಿ ಸಾರು ಮಾಡಿದ್ದೆ ಉಣ್ ಬರೀರಂತೆ ಬೋರ್ರಪ್ಪ. ನಾಟಿ ಕೋಳಿ ಎಲ್ಲಿ ತಮ್ಮ ನಾಟಿ ಕೋಳಿ ಎಲ್ಲಿ ತಗೊಂಬಂದಿದ್ರಿ? ನಾನು ಅಲ್ಲಿ ಕೊಟ್ಟರು ತಗೊಂಬಂದಿದ್ದೆ ಕಣಪ್ಪ ದುಡ್ಡಿಗೆ. ನಾನು ನಮ್ಮ ಹುಡುಗರು ಉಣ್ತಾರೆ ಅಂತೇಳಿ ಅದಕ್ಕೆ ಇವತ್ತು ನನ್ನ ಮನೆಯಾಗೆ ಮಾಡಿ ಎಲ್ಲರನ್ನೂ ಕರಿಯಾನ, ನಮ್ಮ ಹುಡುಗರ್ನು ಸಸ್ಯರ್ನು ಎಲ್ಲರನ್ನೂ ಕರ್ದಿಕ್ಕನಂತ ನಾನು ಅದಕ್ಕೇನೆ ಬರೀ ಇಲ್ಲೇ ಉಂಡೋಗ್ತೀನಿ. ನಿನಗೆ ನಾಟಿ ಕೋಳಿ ಸಾರು ಅಂದರೆ ಇಷ್ಟ ಅಲ್ಲ ಅದಕ್ಕೆ. ಏನು ಒಬ್ಳೇ ಇರ್ತೀಯಮ್ಮ, ಸುಮ್ಮನೆ ಇಲ್ಲೇ ಇರೋದತ್ತ. ಇಲ್ಲೇ ಇರ್ಬೋದಾಗಿತ್ತತ್ತ ನೀನು. ತಗಾದ್ರೂ ಇರೋ ಅಂತೀವಿ, ನಮ್ಮ ತಗೋ ಇರಲ್ಲ ಅಂತೆ. ಒಂದೇ ಐತೆ ಅಮ್ಮಯ್ಯ, ನಮಗೆ ಒಂದೇ ಐತೆ ಅಮ್ಮಂಗಾಗುತ್ತೆ. ಏನಾಗಲ್ಲ ಬಿಡು ಪಾಪ ಅತ್ತ. ಇವಳಿಗೆ ಹೇಳಿದೀನಿ ಮುದ್ದೆ ಮಾಡಬೇಡ ಅಂತ, ವೀಜಿಗೂ ಹೇಳಿ ಬಂದೆ. ಗೀತಮ್ಮನ ಬರ್ತಾಳೆ ಬುರಿ ಉಂಡು ತೊಳ್ಕೊಂಡು ಅಲ್ಲೇ ಮನ್ಕೊಂಡು ಬರೀರಿ ಅಂತೀರ. ಅಲ್ಲೇ ಉಂಡು ತಿರ ರಾತ್ರಿ ತಕ್ಕ ಇದ್ದು ಬರೀರಿ ಅಂತಿ ಬರ್ರಿ. ಆಗೈತಿ ನೀನು ಸುಡ ಮುದ್ದೆನೆ ಮಾಡೋದೇ ಇರೋದು. ನನ್ನ ಮುದ್ದೆ ಮಾಡ್ತೀನಿ ಇನ್ನು ಇಟ್ಟಕ್ಕೆ ಇನ್ನೇನು, ಆಮೇಲೆ 7 ಗಂಟೆಗೆ ಮಾಡೋಣ ಅಂತೇಳಿ ಅದಕ್ಕೆ ಬಂದೆ. ನಾಟಿ ಕೋಳಿ ಸಾರು ಮಾಡಿದ್ನಿ. ನಮ್ಮ ಹುಡುಗರಿಗೆ ಇಷ್ಟ ಅಂತ ನಿಮ್ಗಾಗಿನೇ ಮಾಡಿದ್ದೀನಿ ಕಣ್ಪಾಪ. ರಂಗ ಮುಂದೆ ವಾಸಮ್ಮಿ ಪಾಟು ಯಾತ ತಲೆ ಕೆಡಿಸ್ಕೊಂಬಂಗಿಲ್ಲ ಅಲ್ಲೇ. ನನಗೇನು ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಚೆನ್ನಾಗಿದ್ದೀನಿ ಇವಾಗ. ಯಾರ ಬಗ್ಗೆನೂ ಟೆನ್ಷನ್ ತಗೊಂಬಲ್ಲ. ಇಲ್ಲಿ ನೋಡಿ ಹೇಳ್ತಮ್ಮ, ನಾನು ಇವಾಗ ಆರಾಮಾಗಿದ್ದೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವಾಗ 60 ಲಕ್ಷಕ್ಕೆ ಹೊಲ ಮಾರಿದ್ದೀನಿ, ಮನೆ ಕಾಡ್ತೀನಿ, ನಾನು ಜೂ ಮಮ್ಮಂಗೆ ಚೆನ್ನಾಗಿರ್ತೀನಿ. ನಾನು ಈ ಪಾಟಿ ಯಾರ ಹತ್ರನೂ ಸುತ್ತರ್ಕೊಂಡು ಹೋಗಲ್ಲ, ಯಾರ ತಕ್ಕೂ ಇಂಥರ ತಕ್ಕ ಹೋಗಲ್ಲ ಬಿಡು. ಯಾರ ತಕ್ಕೂ ಸುತ್ತರ್ಕೊಂಡು ಹೋಗಲ್ಲ. ಇಲ್ಲಿ ಮಾತಾಡ್ತಾ ಇದ್ದಾಳೆ, ಹೊಲ ಮಾರಿ ಅವಳಂತಿ ಅದಕ್ಕೆ ಇಲ್ಲಿ ಬಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಬಿಲ್ಡಪ್ ನನಗೆ ನೋಡಿದ್ರೆ ಮೈಯೆಲ್ಲ ಉರಿತೈತಿ. ಸುಮ್ಮನಿರ ಮಾತ ಏನಕ್ಕೆ ತಲೆ ಕೆಡಿಸ್ಕೊಂತೀಯ? ಅಂಥ ಜನಗಳು ಇದ್ದೇ ಇರ್ತಾರೆ, ಊರು ಅಂದಮೇಲೆ ಊರ್ಕೊಳ್ಳೋರು ಇದ್ದೇ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ಅದು ಏನಾಗುತ್ತಾ ಆಗಲಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. 1000 ಮಾತಾಡ್ಲೇಳ ಅವರು, ಮಾತಾಡಿ ಅವರೇ ಸುಮ್ಮನಾಗೋದು. ಒಂದು ಕೈ ಸೇರಿದ್ರೆ ಯಾವತ್ತೂ ಚಪ್ಪಾಳೆ ಅಲ್ಲ, 2 ಕೈ ಸೇರಿದ್ರೇ ಚಪ್ಪಾಳೆ, ಇಬ್ಬರು ಸೇರಿದ್ರೇ ಜಗಳ. ಒಬ್ಬರಿಂದನ ಎಷ್ಟೊತ್ತು ಮಾತಾಡೋಕ್ಕಾಗುತ್ತೆ, ಎಷ್ಟೊತ್ತು ಬಡ್ಕೊಂಬಕ್ಕಾಗುತ್ತೆ? ನೀನೇ ಹೇಳು. ಅದಕ್ಕೇ ಸುಮ್ಮನೆ ಇದ್ಬಿಡು, ಯಾತೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡು. ಆರಾಮಾಗಿ ಟೆನ್ಷನ್ ತಮ್ಮದಂಗೆ ಆರಾಮಾಗಿದ್ದುಬಿಡು. ಸುಮ್ಮನೆ ನಾವು ಸಾಧನೆ ಮಾಡಿರೋದು ಕಾಣಬೇಕೇ ಹೊರತು ಜನಗಳಿಗೆ ನಮ್ಮನ್ನು ಮಾತಾಡೋದೆಲ್ಲ ಯಾರಿಗೂ ಕಾಣಿಸಲ್ಲ. ನಾವು ಸಾಧನೆ ಮಾಡಿರೋದು ಕಾಣಿಸುತ್ತೆ. ಹೆಂಗ ನೋಡಮ್ಮ, ಒಳ್ಳೆ ರೇಟಿಂಗ್ ಮಾಡಿದ್ಯಾ. ಯಾರು ಮಾರಿಸಿದ್ದು? ಯಾರವಲ್ಲಂತ ಪಲ್ಲ ತಾಮ ಅಂತಾರೆ ಇರ್ತಾರಲ್ಲ ಬಗ್ಗೆಮ್ಮ ಅಂತಾರು. ಈ ಪಟೇ ನಾನೇ ಯಾವತ್ತು ಯೋಚನೆ ಮಾಡೋಂಗಿಲ್ಲ, ಹಂಗಿದ್ದೀನಿ. ನಾನೇ ಈ ಪಟೆ ಯಾವತ್ತೂ ತಲೆ ಕೆಡಿಸ್ಕೊಂಬಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ಇಂತಾರೆ ಬರ್ರಿ ನೋಡ್ಕೊಳ್ರಿ ಎಂಬಲ್ಲ. ಪಟೇ ನಮ್ಮ ರಂಗಾಂಟಿ ಯಾವುದಕ್ಕೂ ಯೋಚನೆ ಮಾಡಂಗಿಲ್ಲ ಲಲಿತಾಂಟಿ. ಬಗ್ಗೆ ಆಂಟಿ ಇಲ್ಲಿ ನೋಡಿಲಿ, ಯಾವಾಗ್ಲೂ ಇನ್ಮೇಲೆ ಜೂಮ್ ಅಮ್ಮಂಗಿರುತ್ತೆ ಗೊತ್ತೇ. ಸಾವುಕಾತಿ ಅಮ್ಮನ ಮೀರ್ಸಿದ್ರೆ 2ನೇ ಕೈ ನಮ್ಮ ರಂಗಾಂಟಿ ಅಂತಲೇ ಹೇಳ್ಬೋದು. ಇಡೀ ಊರಾಗೆ ನಮ್ಮ ಸಾವುಕಾತಿ ಅಮ್ಮ ಅವರ ಫೇಮಸ್. ಸೆಕೆಂಡು ನಮ್ಮ ರಂಗಾಂಟಿ ಅಂತ ಹೇಳ್ಬೋದು. ಮತ್ತೆ 60 ಲಕ್ಷ ಹೊಲ ಮಾರಿಯವಳೆ ಅಂದಮೇಲೆ ಸೈಲು, ಮತ್ತೆ ಇವಳೆ ಮತ್ತೆ ಫೇಮಸ್. ಬಿಡು, ಈ ಪಟೇನು ಯಾರ ತಕ್ಕೇನು ಹೋಗಬೇಕಾಗಿಲ್ಲ, ಏನಿಲ್ಲ, ಆರಾಮಾಗಿದ್ದು ಬಿಡು. ನಡಿಯಮ್ಮ ಹೋಗೋಣ, ನಡಿ. ನಡಿ, ಹಿಂಗಸಿನೇ ಹೋಗೋಣ, ನಡಿ. ಸುಮ್ಮನೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಯಾತು ಮಾತಾಡಕ್ಕೆ ಹೋಗ್ಬೇಡ. ಸುಮ್ಮನೆ ಜನ ಕೆದ್ಕೊಂಡು ಬರ್ತಿರ್ತಾರೆ. ಕೆದ್ಕೊಂಡು ಬರೋ ಅಂಥ ಜನಗಳ ಹತ್ರ ಸುಮ್ಮನೆ ಹೋಗ್ಬೇಕು ನಾವು. ನಡಿ. ನಾಯಿಗಳು ಬಗ್ಲಿಕೊಂಡ್ರೆ ಏನು ದೇವ್ಲೋಕ ಹಾಳಾಗಲ್ಲ. ಅಯ್ಯೋ ಇಲ್ಲಿ ನೋಡಿಲಿ, ಬಿಟ್ಟು ಹೋದಾರು ನನ್ನ ಹತ್ರನೇ ಎಲ್ಲ ಸುತ್ತರ್ಕೊಂಡು ಬರ್ಬೇಕಣೆ. ಹಂಗಾಗುತ್ತೆ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಇನ್ನು ನನ್ನ ತಕ್ಕಿತ್ಕೊಂಡು ತಿಂದಿದ್ದಾರೆ ಹೊರತು ಜನ ನಾನೇನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನಮ್ಮ ಅಕ್ಕದ ನೆಟ್ಟಿಗೆ ನ್ಯಾರಕ್ಕೆ ನಾವು ಸೆಣಕಿದ್ದೀವಿ ಅಂತ ನಮಗೆ ಅನಿಸುತ್ತೆ. ಆದರೆ ನಾವು ಮಾಡಿರೋ ಅಂಥ ಉಳ್ಕು, ನಮ್ಮಲ್ಲಿರೋ ಅಂಥ ಉಳ್ಕು ಎಷ್ಟು ಏನು ಅಂತೇಳಿ ನೋಡ್ಕೋಬೇಕು. ಸುಮ್ಮನೆ ಮಾತಾಡೋದಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಬಾಯಿ ಐತಿ ಅಂತೇಳಿ. ಬರಲ್ಲ ಪಾಪ, ಬಿರಿಯಂತೆ ಸುಡ ಮುದ್ದೆ ಮಾಡ್ತೀನಿ. ನಡಿಯಮ್ಮ, ಮಾತಾಡ್ಬೇಡ ಅಂದಂಗೆಲ್ಲ ಮಾತಾಡ್ತೀನಿ ನೀನು. ಹುರ್ಕಂತಾರೆ ನೋಡ್ಲಲ್ತಮ್ಮ, ಹೆಂಗೆ ಹುರ್ಕಂತಾರೆ. ಹುರ್ಕಂಬಂಗಿರ್ತಾರೆ, ಸಾಕತ್ತು ಹುರ್ಕಂತಾರೆ. ನೀವೆಲ್ಲ ಮರಿದಿ ಎಂಬ ವಿಷಯ ಗೊತ್ತಾದಾಗಿಂದ ಅಂತೂ ಸಾಕತ್ತು ಹುರ್ಕಂತ ಇದ್ದಾರೆ. ಅವರು ಎಂಥರು ಒಳ್ಳೆ ಜನ ಅಲ್ಲ. ಕಿಟ್ಟು ಇಟ್ಟು ಇಬ್ರು ನಿಂತಕ್ಕೆ ಸುತ್ತಾಡ್ಕೊಂಡು ಬರ್ತಾರೆ ನೋಡಿ ಪಾಟು. ಮತ್ತೆ ರಂಗಮ್ಮ ಪಟೆ ಏನು ಬಂದಿಲ್ಲ ಹೇಳತ್ತಾಯಿ. ಒಳ್ಳೊಳ್ಳೆ ಸೀರೆ, ಒಳ್ಳೊಳ್ಳೆ ಒಡವೆ ಎಲ್ಲ ಮಾಡಿಸಿ ಹಾಕ್ಯಂಡ್ಗಾನು ಆಗಿರ್ಬೋದು. ಆಲೆ ಎಲ್ಲ ಒಡವೆ ಹಾಕಿ ಬಂದಿದ್ದೀನಿ ಲಲಿತಾಂಟಿ. ಆಲೆನೇ ಇನ್ನೇನು ದುಡ್ಡು ಎಲ್ಲ ಕೊಟ್ಬಿಡ್ತಾರೆ. ಇನ್ನೇನು ನಾಳೆ ನಡೆದಾಗೆಲ್ಲ ರಿಜಿಸ್ಟರ್ ಆಗಿಬಿಡುತ್ತೆ, ದುಡ್ಡೆಲ್ಲ ಕೊಟ್ಬಿಡ್ತಾರೆ. ಆಲೆ ನೆಕ್ಲೆಸ್ ಹಾಕಿ ಬಂದಿದ್ದೀನಿ, 2 ಮಂಗಲೆ ಸರ, ಹಾರ ಸೆಟ್ ಬರುತ್ತಲ್ಲ ಆ ಥರದ್ದು. ಕಿವಿ ಓಲೆ, ಅದಕ್ಕೆ ಗೆಜ್ಜೆ ಚೈನು, ಎಲ್ಲನ ಡಿಸೈನ್ ಆಗಿರೋ ಕಿವಿ ವಾಲೆ, ಡೈಲಿ ಯೂಸ್ಗೆ 1-2 ಜೊತೆ, ಎಲ್ಗನ ಹೋದ್ರು ಇಕ್ಕಮ್ಮಕ್ಕೆ 1 ಜೊತೆ ಎಲ್ಲ ಮಾಡಿಸಿದ್ದೀನಿ. ಎಲ್ಲನ ಸೆಟ್ಟು ನೆಕ್ಲೆಸ್, 2 ಸರ
ಎಲ್ಲ ಮಾಡ್ಸಿದ್ದೀನಿ 4 ಬಾಳೆ ಎಲ್ಲ ಮಾಡ್ಸಿದ್ದೀನಿ ಇಂಥ ಒಡವೆ ಇಲ್ಲ ಮಂಗಿಲ್ಲ ಎಲ್ಲ ಮಾಡ್ಸಕ್ಕೆ ಕಾಲೆ ಹಾಕಿ ಬಂದಿದ್ದೀನಿ. ಇನ್ನೆಲ್ಲ ಇಸ್ಕೊಂಬರೋದೇ ಇರೋದು. ಏನಿಲ್ಲ, ಇನ್ನೆಲ್ಲ ಹಾಕ್ಯಂಡು ಒಡವೆ ಪಡವೆ ಹಾಕ್ಯಂಡು ಒಳ್ಳೊಳ್ಳೆ ಸೀರೆ ಉಡ್ಕೊಂಡು ಪಟೂರಾಗೆಲ್ಲ ಓಡಾಡೋದೆ. ನಾನು ನೋಡಿ ಎಲ್ಲ ಉರ್ಲಾಕ್ಯಂತಾರೆ ಜನ. ಅಯ್ಯಯ್ಯೋ ರಂಗಮ್ಮಿ ಅಂತ ಚೆನ್ನಾಗಿ ಹಾಕ್ಯಂಡವಳೆ ಎಲ್ಲ ಒಡವೆನ ಎಲ್ಲ ಹೆಂಗೆ ಮಾಡ್ಸವಳೆ ಅಂತೇಳಿ ಎಲ್ಲ ಉರ್ಲಾಕ್ಯಂತಾರೆ. ನಾನು ಒಡವೆ ಹಾಕ್ಯಂಡ್ರದು ನೋಡಿರಿ ಜನಗಳಂತೂ ಕೂತ್ಕೊಂತಾರೆ ಕಣ. ಅದ್ರಾಗ ಬೇರೆ ಯಾರು ಬೇಡ, ನಮ್ಮ ಕೈ ನಿಸಾಕ ಅವಳಿಗೆ ಯಾತೈತಿ, ಯಾವ ಒಡವೆ ಐತಿ, ಒಂದು ಸಾರಿ ಇಲ್ಲ, ಒಂದು ಕಿವಿಗಳ ಬೆಂಡಾಳಿಲ್ಲ, ಅವಳ್ದು ಏನು ಹೇಳ್ತೀಯ. ನಾನು ಹಾಕಿ ಬಿಟ್ರೆ ಅಯ್ಯೋ ನನಗಿನ್ನ 7 ಸಿಕ್ಕಳ್ರ ಹೆಂಗೆ ಹಾಕ್ಯಂಡ್ಲಲ್ಲಪ್ಪ ಅಂತ ಹೇಳಿ ಅಯ್ಯೋ ನಮ್ಮ ಅಕ್ಕ ಎಂತೂ ಒಟ್ಟು ಕಂತಾಳೆ ಏನು ಬೇಡ. ಅವಳೆಂತ ಕೂರ್ಕೊಂಡು ಹೇಳಮ್ಮ, ಮಕ್ಕಳು ಸೇನಕ್ಕೆ ನೋಡ್ಕೊಂತಾರೆ ಈಗ. ನೋಡಿ ಇವತ್ತು ಮಕ್ಕಳು ಬಕ್ಬರ್ಲಿ ಅಂತ ಅವಳ ಮನೆಯಾಗಿ ಕೋಳಿ ಸಾರು ಮಾಡ್ಯವಳು ಇವತ್ತು. ನಾಟಿ ಕೋಳಿ ಸಾರ. ನಾಟಿ ಕೋಳಿ ತಗೊಂಬಂದು ನಾಟಿ ಕೋಳಿ ಕೊಯ್ದು ನಾಟಿ ಕೋಳಿ ಸಾರು ಮಾಡ್ಯವಳು ಇವತ್ತು. ಮಕ್ಳನ್ನ ಕರ್ಕೊಂಡು ಹೋಗಿ ಮಕ್ಕಳು ಸೇನಕ್ಕೆ ದುಡಿತಾರೆ, ಮಾಡಿಸ್ತಾರೆ, ಬೋರ್ ಹಾಕ್ಸೇವ್ರಿ ಎಲ್ಲನ ತಾಟ ಕಟ್ತಾರಂತ ಇಪ್ಪಟ್ಟು ಎಲ್ಲ ಮಾಡಿಸ್ತಾರಮ್ಮ. ಇಪ್ಪಟ್ಟು ಏನಿಲ್ಲ ಅವ್ರೇನೆಲ್ಲ ಮಾಡಿಸ್ತಾರೆ, ಒಡವೆನೆಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಏನಂದ್ರೆ ರಂಗಂಟಿ ಅಷ್ಟು ಬರೋಕ್ಕಾಗಲ್ಲ ಬಿಡು. ಈ ಪಟ್ಟ ಎಲ್ಲ ಒಡವೆ ನಾನೇ ಹಾಕಿ ಬಂದಿದ್ದೀನಿ. ಎಂತೆಂಥ ಡಿಸೈನ್ ಗೊತ್ತೇ. ಕಿವಿ ಹಾಲೆ ಅಂತೂ ಡಿಸೈನ್ ಆಗಿರೋವು, ಸಾರ ಅಂತೂ ಡಿಸೈನ್ ಆಗಿರೋವು. ನಾನು ಕೊಳ್ಚೆನೂ ಹಾಕ್ತಾನೆ, ಕೊಳ್ಚೆನ್ ಮರ್ತೇ ಬಿಟ್ಟೈತಿ. ಡೈಲಿ ಯೂಸಿಗೆ ಮಂಗಲ್ಯ ಸರ್ದಕ್ಕೆ ಹಾಕ್ಯಮಕ್ಕೆ ನಾನು ಡೈಲಿ ಯೂಸಿಗೆ ಕೊಳ್ಚೆನ್ ಮಾಡಿಸ್ಕೊಂತ ಹೇಳಿದೆ. ಎಲ್ಲಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ನೆಕ್ಲೆಸನ್ನು ಮತ್ತು ಹಾರ ಹಾಕ್ಯಂಬೋದು, ಆಮೇಲೆ ಎಲ್ಲಾದ್ರೂ ಚಿಕ್ಕ ಫಂಕ್ಷನ್ಗೆ ಹೋದಾಗ ಕೊಳ್ಚೆನ್ ಹಾಕೊಂಬೋದು, ಹಂಗೆ ಕಿವಿ ವಾಲೆ ಹಾಕ್ಯಂಬೋದು. ಅವೆಲ್ಲ ಡೈಲಿ ಯೂಸ್ಗೂ, ಅವೆಲ್ಲ ಬೇರೆ ಬೇರೆವು. 4 ಬಾಳೆ ಅಂತ ಹೆಂಗಿದಾವೆ ಗೊತ್ತೇ ಹೇಳಲ್ ತಂಟಿ. ಯಪ್ಪ ಈ ಪಟ್ಟಿ ರೇಟ್ನಾಗ ಹೆಂಗೆ ಆಡಿಸ್ದೆ ತಾಯಿ ರಂಗಮ್ಮ. ಇವತ್ತೊಂದು ದುಡ್ಡು ಆಗುತ್ತೆ ಇವತ್ತಾಟೆಲ್ಲ ನಾನು ಎಲ್ಲ ಒಂದು 30 ಲಕ್ಷ ದಾಟುತ್ತೆ. ಎಲ್ಲ ಯೋಟೇಟಾಗುತ್ತೆ, ಇನ್ನೂ ಲೆಕ್ಕಾಚಾರ ಮಾಡ್ತಾರೆ ಒಟ್ಟಿನಲ್ಲಿ ಎಲ್ಲ. ಈಗ ಕೊಳ್ಚೆನು ಒಂದು 20 ಗ್ರಾಮಿಂದು, ಸರ ಒಂದು 50 ಗ್ರಾಮಿಂದು. 50 ಗ್ರಾಮ್ ಸರಕ್ಕೆ ಇವಾಗ ಒಂದು 10 ಲಕ್ಷ ಆಗುತ್ತೆ. ಒಂದು 20 ಗ್ರಾಮಿಂದು ಇದು ಅಂತಂದರೆ 2.5 ಲಕ್ಷ ಆಗುತ್ತೆ. ಎಲ್ಲ ಒಟ್ಟಿನಲ್ಲಿ ಒಂದು 30 ಲಕ್ಷ ಆಗುತ್ತಪ್ಪ. ಹಾರ ಅದು ಇದು ಒಂದಕ್ಕೆ ಎಲ್ಲ ಒಂದು 30 ಲಕ್ಷ ಆಗುತ್ತೆ. 30 ಲಕ್ಷ ರೂಪಾಯಿ ಒಡವೆ ಮಾಡಿಸಿದ್ದೀನಿ. ಯಪ್ಪ 30 ಲಕ್ಷ ರೂಪಾಯಿ ಒಡವೆ ಅಂದರೆ ಏನಾತೆ ತಾಯಿ ರಾಮ ಗೋವಿಂದ. ನನಗಂತೂ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ಕಣೆ. 30 ಲಕ್ಷ ರೂಪಾಯಿ ಅಂದರೆ ರಾಮ ಗೋವಿಂದ ಕೃಷ್ಣ ಪರಮಾತ್ಮ ಅಮ್ಮಂಗಾಗುತ್ತೆ. ಯಪ್ಪ 30 ಲಕ್ಷ ರೂಪಾಯಿ ಅಂದರೆ ಸ್ವಾಮಿ ಪರಮಾತ್ಮ. ಯಪ್ಪ ನಾನು ಹಂಗಿರೋದು ನೋಡಿ ಊರಾಗಂತೂ ಹುರ್ಕೊಂತಾರೆ. ನಾನು ಹಂಗಿರ್ಬೇಕು ಯಪ್ಪ, ನಾನು ಹಂಗಿದ್ರೆ ಹೆಂಗಪ್ಪ ಅಂತ ನಾನು ಈಗಲೇ ಯೋಚನೆ ಮಾಡ್ತೀನಿ. ಜನ ನನ್ನ ಬಗ್ಗೆ ಹೆಂಗೆ ಮಾತಾಡ್ಬೋದು, ಏನು ಅನ್ಬೋದು, ಯಾವ ಥರ ಮಾತಾಡ್ಬೋದು ಅಂತ ಈಗಲೇ ಇಮೇಜಿನ್ ಮಾಡ್ಕೊತೀನಿ ಲಲಿತಮ್ಮ. ನಾನು ಈಗಲೇ ಅನ್ಕೊಂತೀನಿ, ಇಮೇಜ್ ಮಾಡ್ಕೊತಾ ಇರ್ತೀನಿ ಮನಸ್ಸಲ್ಲಿ. ಇಮೇಜ್ ಮಾಡ್ಕೊಂಬೋದೇನು, ಡೈರೆಕ್ಟ್ ಹಂಗೆ ಆಗುತ್ತೆ, ನಿಜವಾಗ್ಲೂ ಆಗುತ್ತೆ. ಏನು ನೀನೇನು ಅನ್ಕೊಂಡಿದ್ದು ಇಮೇಜ್ ಮಾಡ್ಕೊಂಡಿದ್ದು ಆಗುತ್ತೆ. ನಾನು ಅನ್ಕೊಂಡಂಗೇನು ಯಾವುದೂ ಆಗ್ದಂಗಿರಲ್ಲ. ನಾನೇನೇನೋ ಅನ್ಕೊಂತೀನಿ, ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ, ಆದ್ರೆ ನಾನು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಅದಕ್ಕೇ ಎಲ್ಲನ ಇವಾಗ ನಾನು ಅನ್ಕೊಂಡಂಗೆ ಎಲ್ಲ ಆಗಲಿ ಅಂತೇಳಿ ನಾನು ಏನು ಬೇಕಾದ್ರೂ ನಾನು ಹಂಗೆ ಅಂದ್ಕೊಂತೀನಿ. ಆಗಲಿ ಅಂತ ಅನ್ಕೊಂಡ್ರೆ ಆಗಲ್ಲ, ಏನು ಮಾಡಲಿ, ಏನು ಮಾಡಬೇಕೋ ಏನೋ, ನಾನು ಅನ್ಕೊಂಡಂಗೆ ಆಗಲ್ಲ. ಹಂಗಂಟಿ ನೀನು ಅನ್ಕೊಂಡಿದ್ದು ಖಂಡಿತ ಆಗುತ್ತೆ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನಾನೆಲ್ಲ ಇಮೇಜ್ ಮಾಡ್ಕೊಂತ ಇರ್ತೀನಿ. ನಾನು ಹಿಂಗಿದ್ರೆ ಜನ ನನ್ನ ಹೆಂಗೆ ನೋಡ್ತಾರೆ, ಹೆಂಗೆ ಮಾತಾಡ್ತಾರೆ, ನಾನು ಹೆಂಗೆ ಇರ್ತೀನಲ್ಲ ಅಂತ ನನಗೆ ಇವಾಗ ಹಂಗೆ ಅನಿಸುತ್ತೆ. ಅಯ್ಯೋ ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.